ಸುಮ್ಮನೆ ಇಲ್ಲಿ ಕೇಳಬಾರ್ದು ಕಣಮ್ಮ ಸಿಂಧು. ಸುಮ್ಮನೆ ಹೊರಗೆ ಕರ್ಕೊಂಬಂದು ಕೇಳಬೇಕು. ಈ ಜಯಮ್ಮ ಒಳ್ಳವಳಲ್ಲ, ಯಾಕೆ ಬೇಕು? ಮತ್ತೆ ನಾನು ಸೊಸೆ ಹತ್ರ ದುಡ್ಡು ಕೇಳಕ್ಕೆ ಬಂದಾರೆ ಅಂತ ಹೇಳಿ ಹೆಂಗೆ ಮಾತಾಡ್ತಾಳೋ ಏನೋ. ಯಾಕೆ ಬೇಕು ಹೊರಗೆ ಕರ್ಕೊಂಬಂದು ಕೇಳೋಣ ಬಾ. ಮತ್ತೆ ಇದ್ರೆ ಕೇಳೋಣ, ಇಲ್ಲ ಅಂದರೆ ಸುಮ್ಮನೆ ಬರೋಣ ಬಾ. ಹೋಗಿ ಒಳಗಡೆ ಹೋಗಿ ನೋಡಿದ್ಮೇಲೆ ಮಾತಾಡೋಣಕ್ಕ. ಏನೋ ಮಾತಾಡೋದಕ್ಕೆ ಬಂದಿದ್ದೀವಿ ಅಂತ ಕೇಳಿ ಮಾತಾಡೋಣ ಬಾ. ದುಡ್ಡು ಕೊಡೋಕ ಅಂತ ಕೇಳೋಣ. ಇಲ್ಲೇ ಐತೆ ಕಣಮ್ಮ ನಮ್ಮ ಅಕ್ಕ. ಅಕ್ಕ ಏನು ಹುಷಾರಾದ್ರ? ಚೆನ್ನಾಗಿದ್ದೀರಾ? ಇಲ್ಲೇ ಕೂತ್ಕೊಂಡಿದ್ರಾ? ಯಾಕೆ ವಾಕ್ ಮಾಡೋದಕ್ಕೆ ಬರ್ತಾ ಇಲ್ಲ ಇವಾಗ? ಬರ್ತಿದ್ದೆ ಕಣಮ್ಮ. ಏನೋ ಸ್ವಲ್ಪ ಹಿಂಗೆ ಕೆಲಸ ಇತ್ತು ಮನೆಯಾಗೆ, ಅದಕ್ಕೆ ಸುಮ್ಕಾದೆ. ಬಾರಮ್ಮ, ಬಾ ಕೂತ್ಕೊ ಬಾ. ಆಂಟಿ ಬನ್ನಿ ಕೂತ್ಕೊ ಬನ್ನಿ. ಬಿಡಮ್ಮತ್ತ ಕೂಕ, ನಿನ್ನ ಪಾಪ ಚೆನ್ನಾಗಿಲ್ದಾಳು, ಕೂತ್ಕ. ಏನಮ್ಮ ಎಲ್ಲಿಗೋದ್ರು ನಿಮ್ಮ ಅತ್ತೆ, ನಿಮ್ಮ ಮಾವ, ನಿಮ್ಮ ಗಂಡ ಎಲ್ಲ ಎಲ್ಲಿಗೋದ್ರಮ್ಮ? ಇವಾಗಿನ ಎಲ್ಲ ಹೋದ್ರು ನಮ್ಮ ಅತ್ತೆ. ಅದೇ ಚೈತ್ರಕೊಂಡು ಡೆಲಿವರಿ ಆಗೈತಲ್ಲ, ಆ ಪಾಪ ನೋಡ್ಕೊಂಬರ್ತೀನಿ ಅಂತ ಹೇಳಿ ಹೋಯ್ತು. ಸದ್ಯ ಯಾರೂ ಇಲ್ಲ, ನಾವೇನೋ ಮಾತಾಡ್ಬೇಕಾಗಿತ್ತಕ್ಕ. ಏನೋ ತುಂಬ ಕಷ್ಟ ಆಯಿತು ನಮಗೆ, ಅದಕ್ಕೆ ಸ್ವಲ್ಪ ಹೇಳ್ಕೊಳ್ಳೋಣ ನಿನ್ನ ಹತ್ರ. ನಿನ್ನ ಕೈಲಾದಷ್ಟು ನೀನು ಸಹಾಯ ಮಾಡ್ತೀಯಾ ಅಂತ ಹೇಳಿ ಕೇಳಕ್ಕಂತ ಬಂದ್ವಿ. ಹಂಗೂ ಸದ್ಯ ಯಾರೂ ಇಲ್ಲ ಅತ್ಲಾಗೆ. ಇವಾಗ ನಿನ್ನ ಬಿಟ್ಟರೆ ನಮಗೆ ಬೇರೆ ಯಾರೂ ಇಲ್ಲ ಕಣಮ್ಮ. ಇವಾಗಂತೂ ನಾವು ತುಂಬ ಕಷ್ಟದಲ್ಲಿದ್ದೀವಿ ಕಣಮ್ಮ. ಹೇಳ್ಕೋಬಾರ್ದು ನಮ್ಮ ಕಷ್ಟನ. ಅಯ್ಯೋ ಪಾಪ, ಹೌದಾ? ಎಲ್ರಿಗೂ ಹಂಗೆ, ಮತ್ತೆ ದೇವರು ಕೊಟ್ಟವ್ರಿಗೆ ಕಷ್ಟ ಕೊಡ್ತಾ ಇರ್ತಾನೆ. ಸುಖವಾಗಿದ್ದೇ ಇರ್ತಾನೆ, ಕಷ್ಟ ಕೊಡೋರಿಗೆ ಕೊಡ್ತಾನೆ ಇರ್ತಾನೆ ದೇವರು. ಬಿಡಿ, ಬೇಜಾರಾಗಬೇಡಿ, ಹೋಗ್ಲಿ, ಏನು ಮಾಡೋಕ್ಕಾಗುತ್ತೆ? ಏನು ಸಮಸ್ಯೆ ಅಂತ ಹೇಳಿ ಬನ್ನಿ, ಕೂತ್ಕೊಂಡು ಮಾತಾಡಿ. ಅಕ್ಕ, ಏನಂತಂದರೆ ನಮ್ಮಮ್ಮರು ಸ್ವಲ್ಪ ಸಾಲ ಮಾಡ್ಕೊಂಡಿದ್ದಾರೆ. ಮೊನ್ನೆ ಸ್ವಲ್ಪ ಲೋನ್ ತೊಗೊಂಡಿದ್ರು, ಮನೆ ಕಟ್ಟೋದಕ್ಕಂತ ಸಾಲ ಮಾಡ್ಕೊಂಡಿದ್ರು. ಇವಾಗ ಬ್ಯಾಂಕಲ್ಲಿ ಲೋನ್ ತಗೊಂಡಿದ್ದಾರೆ, ತೀರಿಸ್ಕೊಂಡ್ರೆ ಆಯಿತು ಅಂತ ಹೇಳಿ. ಅದಕ್ಕೆ ಮೊನ್ನೆ ಒಂದು 15,000 ಸಾಲ್ಟೇಜ್ ಇತ್ತು, ಅದನ್ನು ಕಟ್ಟೋದಕ್ಕಾಗಿಲ್ಲ. ಅದಕ್ಕೆ ಮನೆಗೆ ಬ್ಯಾಂಕ್ನವ್ರು ಬಂದು ಬೀಗ ಹಾಕಿದ್ದಾರೆ. ಇವಾಗ ಅದಕ್ಕೇನೆ ಅತ್ಲಾಗೆ ಸುಮ್ಮನೆ ಅಂತ ನಾವು ನಿನ್ನ ದುಡ್ಡು ಕೇಳಿದ್ರೆ ನಿನ್ನ ಹತ್ರ ಇಸ್ಕೊಂಡೆಲ್ಲ ಕ್ಲಿಯರ್ ಮಾಡಿಬಿಟ್ಟು ಆಮೇಲೆ ನಿನಗೇನೆ ನಾವು ಕೊಡೋಣ ಅಂತ ಇದ್ದೀವಿ. ಇಲ್ಲ ಅಂತಂದರೆ ಸ್ವಲ್ಪ ದುಡ್ಡಾದರೂ ಕೊಟ್ಟರೆ ನಾವು ಸ್ವಲ್ಪ ಕಟ್ಟಿಕೊಂಡು ಹೋಗ್ತೀವಕ್ಕ. ಅದಕ್ಕೆ ಒಂದು 5 ಲಕ್ಷ ದುಡ್ಡಾದರೂ ಕೊಡಿ. ಇಲ್ಲ ಅಂತಂದರೆ ಅಷ್ಟು ಕಟ್ತೀನಿ ನಾನು, ಕಟ್ಕೊಂಡು ಆಮೇಲೆ ಬೇಕಾದರೆ ನಿಮಗೆ ನಾವು ಇದ್ದಂಗೆ ಕೊಡ್ತೀವಕ್ಕ. ನಮ್ಮ ಮನೆಯವರು ದುಡ್ಕೊಂಬರಕ್ಕೆ ಹೋಗ್ಯವ್ರಿ. ಅವರು ಒಳ್ಳೆ ಕೆಲಸ ಐತೆ, ಚೆನ್ನಾಗಿ ದುಡಿತಾರೆ. ಅದಕ್ಕೆ ಅವರು ದುಡ್ಕೊಂಬಂದಾಗ ಒಂದೇ ಸತಿ ದುಡ್ಕೊಂಬರ್ತಾರೆ, ಆವಾಗಾದರೂ ಕೊಡ್ತೀನಿ ನಾನು. ಅದಕ್ಕೆ ಅತ್ಲಾಗೆ ಕೊಟ್ಟರೆ ಅತ್ಲಾಗೆ ಸಾಲಾಗೆಲ್ಲ ತೀರಿಸ್ಕೊಂಡು ಅತ್ಲಾಗೆ ಮನೆಯಾಗಿರ್ಬೋದು. ಹೌದಾ, ಸರಿ ಆಯ್ತು, ಹೇಳು ನೋಡ್ತೀನಿ. ಎಷ್ಟು ಲಕ್ಷ ತಗೊಂಡಿದ್ದೀರಾ ಮನೆ ಮೇಲೆ? ಕಟ್ಟೋಕ್ಕೇ ಒಂದು 60 ಲಕ್ಷ ಆಗಿತ್ತು ಕಣಮ್ಮ. ಎರಡು ಮನೆ ಕಟ್ಟಕ್ಕೆ ಒಂದು 62 ಲಕ್ಷ ಆಗಿತ್ತು. ಬೇಡ, ಒಂದು 60 ಲಕ್ಷ ಅಂತ ಅನ್ಕೊ. ಎಲ್ಲ ಪ್ರತಿಯೊಂದೂ ಸೌಕರ್ಯ ಮಾಡಿದ್ದೀವಮ್ಮ. ಒಂದು ನೀರಿಂದ ಹಿಡ್ದು ಬಿಸಿನೀರಿಂದ ಹಿಡ್ದು ಪ್ರತಿಯೊಂದು ಏನು ಬೇಕು ಮನೆಗೆ ವ್ಯವಸ್ಥೆ ಎಲ್ಲ ಮಾಡಿದ್ದೀವಿ. 2 ಮನೆ 60 ಲಕ್ಷ ಆಗಿತ್ತು. ಇವಾಗ ಅದ್ರ ಮೇಲೆ ಒಂದು 30 ಲಕ್ಷ ತೊಗೊಂಡಿದ್ದೀವಿ. 30 ಲಕ್ಷ ಆರಾಮಾಗಿ ಅತ್ಲಾಗೆ ತೀರಿಸ್ಕೊಂಡು ಹೋಗ್ಬೋದು ಅಂತ ತಗೊಂಡ್ವಿ. ಅದಕ್ಕೇ ಇವಾಗ ಅದನ್ನ ಕಟ್ಟೋಕ್ಕಾಗ್ತಿಲ್ಲ. 60 ಲಕ್ಷದ ಮನೆ ಕಣಮ್ಮ ಅದು. ಹೌದಾ, 60 ಲಕ್ಷದ್ದು. ಸರಿ ಆಯ್ತು, ಹೇಳಿ ನೋಡೋಣ. ನಮ್ಮ ಮನೆಯವ್ರು ಬರಲಿ, ಮಾತಾಡಿ ಹೇಳ್ತೀನಿ ಹೇಳಕ್ಕ. ಇವಾಗ ಹೇಳ್ಬಾರ್ದು. ಇಲ್ಲೇ ಸಿಂಧೂರ್ ಮನೆಯಾಗಿದ್ವಿ, ಅವ್ರ ಅತ್ತೆ ಮಾವ ಅವರೆಲ್ಲನ ಎಷ್ಟು ಜೋರು ಮಾಡ್ತಾರೆ. ಇಲ್ಲಿ ಬಂದು ಇದ್ದಾರೆ, ಹೋಗ್ಲಿ ಹೇಳು, ಮನೆ ಬಿಟ್ಟು ಹೋಗ್ಲಿ ಅಂತ ಹೇಳಿ ಹಿಂಗೆ ಮಾತಾಡ್ತಾರೆ. ಇರೋಕ್ಕಾಗಲ್ಲ. ಅದಕ್ಕೆ ಇವರೇನು ಸಾಲ ತೀರ್ಸೋದೇನು ದೊಡ್ಡದಲ್ಲ ನಮ್ಮ ಅಕ್ಕಯ್ಯರಿಗೆ. ಇವಾಗ ಒಂದು ಸ್ವಲ್ಪ ಕಷ್ಟ ಆಗಿರೋದು ಕಷ್ಟನೇ. ನಮ್ಮ ಮಾಮ ಹೋಗೈತಲ್ಲ, ಚೆನ್ನಾಗಿ ದುಡ್ಕೊಂಬರುತ್ತೆ. ಚೆನ್ನಾಗಿ ದುಡ್ಕೊಂಬಂದ್ಮೇಲೆ ಎಲ್ಲ ಸಾಲ ತೀರಿಸ್ಕೊಬಿಡ್ತಾರೆ. ಎಲ್ಲ ಒಂದೇ ಸತಿ ಕ್ಲಿಯರ್ ಮಾಡಿಬಿಡ್ತಾರೆ. ಬೇಕಾದ್ರೆ ನೀನು 30-40 ಲಕ್ಷನ ಒಂದೇ ಸತಿ ಕಟ್ಬಿಟ್ರೆ, ನೀನು ಕ್ಲಿಯರ್ ಮಾಡಿಬಿಟ್ರೆ ಎಲ್ಲ ಕ್ಲಿಯರ್ ಮಾಡಿಬಿಡ್ತಾರೆ ನಿನಗೆ. ಸರಿ ಆಯ್ತು ಹೇಳಕ್ಕ. ಕೊಡೋಕ್ಕಾಗುತ್ತೆ ಹೇಳ್ರಿ. ನಾನು ಹೇಳಲಿಲ್ವೇನಮ್ಮ? ತುಂಬ ಒಳ್ಳೆಯವ್ರು ಇವಕ್ಕ, ಭಾಳ ಒಳ್ಳೆಯವರು ಅಂತ ಹೇಳಲಿಲ್ವಾ? ಸಹಾಯ ಮಾಡೇ ಮಾಡ್ತಾರೆ, ಇಲ್ಲ ಅನ್ನೋದಿಲ್ಲ ಅಂತ ನಾನು ಹೇಳಲಿಲ್ವಾ? ನೋಡು, ಇವರು ಒಪ್ಕೊಂಡಿದ್ದಾರೆ, ಕೊಡ್ತಾರೆ. ಇಲ್ಲಾಂದರೆ ಬ್ಯಾಂಕ್ ಲೋನ್ ಕಟ್ಟೋದಕ್ಕಾಗಲಿ ಒಂದು 15,000ನಾದರೂ ಇದ್ದರೂ ಇವಾಗ ಕೊಟ್ಟರೆ ಮನೆ ಬೇಗ ತೆಗಿತಾರೆ. ನೆಕ್ಸ್ಟ್ ತಿಂಗಳು ಬೇಕಾದರೆ ಎಲ್ಲಾದರೂ ನಾವು ಅರೇಂಜ್ ಮಾಡ್ಕೊಂತೀವಿ ದುಡ್ಡ. ಈ ತಿಂಗಳಾದರೂ ಕಟ್ಟೋದಕ್ಕೊಂದು ಸ್ವಲ್ಪ ಇದ್ದರೆ, ಒಂದು 50,000ನಾದರೂ ಇದ್ದರೆ ಕೊಡ್ಬೋದಲ್ಲ ಅಕ್ಕ? ಸ್ವಲ್ಪ ಹೊತ್ತು ಯೋಚನೆ ಮಾಡ್ತೀನಿ. ನಮಗೂ ಅದೆಲ್ಲ ದುಡ್ಡಿಂದ ಎಲ್ಲೈತೆ, ಎಲ್ಲಿಟ್ಟಿದ್ದೀವಿ ಅಂತ ಅದನ್ನೆಲ್ಲ ಯೋಚನೆ ಮಾಡಬೇಕಲ್ಲ, ಎಷ್ಟಾಗೈತೆ ಏನು ಅಂತ ಹೇಳಿ. ಅದನ್ನೆಲ್ಲ ಯೋಚನೆ ಮಾಡಿ ಹೇಳ್ತೀನಿ. 50,000 ಕೊಡೋದಾಗುತ್ತಾ? ಇನ್ನೂ ಅಷ್ಟು ಕಟ್ಟೋದಾಗುತ್ತಾ? ನೋಡೋಣ ಅದೆಲ್ಲ. ಹೇಳ್ತೀನಿ, ನೀನು ಸ್ವಲ್ಪ ಹೊತ್ತು ಬಿಟ್ಟು ಬಾ, ಆಮೇಲೆ ಮಾತಾಡೋಣ. ಸರಿ ಆಯ್ತಮ್ಮ. ಒಳ್ಳೆ ಮನಸ್ಸಿರೋದಕ್ಕೇ ಒಳ್ಳೇದಾಗೈತೆ ಕಣಮ್ಮ ಇವತ್ತು. ನೋಡು, ಸುಗುಣ ಎಷ್ಟೆಲ್ಲ ಇದು ಮಾಡೋದ್ಲು ಅತ್ಲ ಓದ್ಲು. ಇವತ್ತು ನೀನು ಒಳ್ಳೆ ಮನಸ್ಸಿರೋದಕ್ಕೆ ಇಲ್ಲಿ ಬಂದಿದೀಯ. ನೋಡಿದ್ರೆ ಗೊತ್ತಾಗುತ್ತೆ ಹೇಳಕ್ಕ, ಮನುಷ್ಯರನ್ನ ಎಷ್ಟೊತ್ತು ನೋಡಬೇಕು. ನೋಡಿದ್ರೆ ಎಂಥ ಮನುಷ್ಯರು ಇವರು ಅಂತ ಹೇಳಿ ನೋಡಿದ ತಕ್ಷಣ ಹೇಳ್ಬೋದು.
ಹೆಂಗ ನಮ್ಗೊಂದು ಸ್ವಲ್ಪ ಸಹಾಯ ಮಾಡಮ್ಮ. ನಿನ್ನೆ ನಂಬ್ಕೊಂಡು ಬಂದಿದ್ದೀವಿ. ಸರಿ ಆಯ್ತು ಹೇಳಿ, ಆದಷ್ಟು ನಾನು ಸಹಾಯ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ. ನೀವು ಎಷ್ಟು ನನ್ನ ಹೆಂಗೋ ಕೇಳಿದಿರಲ್ಲ, ನಂಗೆ ಆದಷ್ಟು ನನ್ನ ಕೈಲಾದಷ್ಟು ಸಹಾಯ ಮಾಡ್ತೀನಿ. ನಾನು ಕೇಳಿದವ್ರಿಗೆ ಯಾವತ್ತೂ ಇಲ್ಲ ಅಂದಿಲ್ಲ. ನನ್ನ ಕೈಲಾದಷ್ಟು ಸಹಾಯ ಮಾಡಿದ್ದೀನಿ. ನಿಮಗೂ ನೀವು ಬಂದು ಕೇಳಿದ್ದಕ್ಕೆ ನನ್ನ ಈಗಳಪ್ಪ ಒಳ್ಳೆಯವರು ಅಂತ ಹೇಳಿ ನೀವು ಗುರುತಿಸಿ ಇವತ್ತು ನಾನು ಬಂದು ಕೇಳಿದ್ದೀರ ಅಂದರೆ ನಿಜವಾಗ್ಲೂ ನನಗೂ ಒಂದೇನೋ ಖುಷಿ ಮನಸ್ಸಲ್ಲಿ. ಇವತ್ತು ನನ್ನ ಗುರುತಿಸಿ ಇವ್ರು ಬಂದು ನನ್ನ ಹತ್ರ ದುಡ್ಡು ಕೇಳ್ತಾ ಇದ್ದಾರಲ್ಲ, ಏನೋ ಒಳ್ಳೆಯವರು ಅಂತ ಹೇಳ್ತಾ ಇದ್ದಾರಲ್ಲ ಅಂತ ನನಗೂ ಮನಸ್ಸಿಗೆ ತುಂಬ ಖುಷಿ ಆಯಿತು. ನೀವು ಬಂದು ಕೇಳೋದಕ್ಕೆ ನಾನೇನು ನಿಮಗೇನೋ ಇಲ್ಲ ಅಂತ ಹೇಳಲ್ಲ. ನನ್ನ ಕೈಲಾದಷ್ಟು ನಾನು ಸಹಾಯ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ. ಸರಿ ಅಮ್ಮ, ಆಯ್ತು ಹೇಳು. ಬಸ್ಸಿಂದು ಹೋಗೋಣ. ಹಿಂಗೆ ಹೇಳಿದ್ಮೇಲೆ ನಾವು ಒತ್ತಾಯ ಮಾಡಬಾರ್ದು. ಅವ್ರು ಇಷ್ಟು ಒಳ್ಳೆ ಮನಸ್ಸಿಂದ ಬಂದು ಕೇಳಿದ ತಕ್ಷಣ ಕೊಡ್ತೀವಿ ಇಲ್ಲ ಅಂದಂಗೆ ಅಂತ ಹೇಳಿದ್ರಲ್ಲ, ಅಷ್ಟೇ ಸಾಕು. ಏನೋ ಒಂಥರ ಮನಸ್ಸಿಗೆ ಸಮಾಧಾನ ಆಯಿತು. ಬಾ ಹೋಗೋಣ. ಸರಿಯಾಗಿ ಆಯ್ತು, ಬರ್ತೀವಿ. ಸರಿ ಅಮ್ಮ. ಒಳ್ಳೇದಾಯ್ತು ಇವ್ರು ಬಂದಿರೋದು. ನನಗೂ ಒಂದು ಒಳ್ಳೆ ಐಡಿಯಾ ಸಿಕ್ಕಂಗೆ ಆಯಿತು. ಏನು ಮಾಡ್ಬೋದು ಅಂತ ಹೇಳಿ ನೀವು ಗೆಸ್ ಮಾಡಿ ನೋಡೋಣ. ಏನು ಮಾಡ್ತಾಳೆ ಈ ವಿಜಯ್ ಅಂತ ಹೇಳಿ. ನೋಡಪ್ಪ, ಇದೇನು ಹಿಂಗೆ ಮಾಡಿದ್ಲು ಸಡನ್ನಾಗೆ. ಎಷ್ಟು ಒಳ್ಳೆ ಬುದ್ಧಿಯಪ್ಪ, ಎಷ್ಟು ಒಳ್ಳೆ ಬುದ್ಧಿವಂತಿಕೆಯಿಂದ ಹಿಂಗೆ ಮಾಡಿದ್ಲು ಅಂತ ಹೇಳಿ ಎಲ್ಲ ನನ್ನ ಹೊಗಳ್ಬೇಕು. ಏನಾದ್ರೂ ಇವಾಗ ನಾನು ಇವ್ರಿಗೆ ದುಡ್ಡು ಕೊಟ್ಟರೆ ವಾಪಸ್ ಕೊಡ್ತಾರಾ? ಸಾಲ ಇಸ್ಕೊಂಡ್ರೆ ಇವ್ರು ಬ್ಯಾಂಕಿಗೆ ಕಟ್ಟೋಕ್ಕಾಗಿಲ್ಲ, ನನಗೆ ಕೊಡ್ತಾರಾ ಇವರು? ಹೆಂಗೆ ನಂಬೋದಕ್ಕಾಗುತ್ತೆ? ನಂಬೋದಕ್ಕಂತೂ ಆಗಲ್ಲ. ಅದೇನು ಮಾಡ್ಕೋಬೇಕೋ ಅದನ್ನು ಮಾಡ್ಕೊಂಡ್ರೆ ಆಗೋದು. ಯಾರು ವಿಜಿ? ನಮ್ಮ ಮನೆಗೆ ಯಾರೋ ಗೆಸ್ಟ್ಗಳು ಬಂದಿದ್ರು. ಯಾರು ಅಲ್ಲ, ಹಸಿಂದೂನು ಅವ್ರ ಅಮ್ಮ, ಅವ್ರ ಆಂಟಿ, ಅವ್ರ ಮನೆ ಏನೋ ಬ್ಯಾಂಕ್ನವ್ರು ಬಂದು ಸೀಸ್ ಮಾಡಿದಾರಂತೆ. ಲೋನ್ ತೊಗೊಂಡಿದ್ರಂತೆ, ಕಟ್ಟೋಕ್ಕಾಗ್ದಲ್ಲೇ ಅವರು ತುಂಬ ಬೇಜಾರಾಗಿ ಬಂದಿದ್ರು. ನೀವು ಸಹಾಯ ಮಾಡ್ತೀರಾ, ನೀವು ಸಹಾಯ ಮಾಡೇ ಮಾಡ್ತೀರಾ ಅಂತ ನಿಮ್ಮ ನಂಬಿದ್ದೀವಿ ಅಂತ ಹೇಳಿ ಬಂದಿದ್ರು. ಅದಕ್ಕೆ ನಾನು ಏನು ಹೇಳಿದೆ, ನೋಡ್ತೀನಿ, ನೋಡಿ ನಮ್ಮ ಮನೆಯವ್ರನ್ನೆಲ್ಲ ಕೇಳಿ ಆಮೇಲೆ ಹೇಳ್ತೀನಿ ಅಂತ ಹೇಳಿದೆ. ಬೇಡ ಬೇಡ ಬೇಡ, ಅವ್ರು ತುಂಬ ಸ್ಟ್ಯಾಂಡರ್ಡು, ತುಂಬ ಸಾಲ ಮಾಡ್ಕೊಂಡಿದ್ದಾರೆ. ಊರಲ್ಲೆಲ್ಲ ಹಂಗೆ ಎಲ್ಲರೂ ಮಾತಾಡ್ತಾ ಇದ್ದಾರೆ, ತುಂಬ ಸಾಲ ಮಾಡ್ಕೊಂಡಿದ್ದಾರೆ ಕಣೆ ವಿಜಿ. ಕೊಡೋಕೆ ಹೋಗ್ಬೇಡ ಅವ್ರಿಗೆ. ಕೊಟ್ಟರು ಈ ವಿಜಿ ಏನು ಐಡಿಯಾ ಮಾಡ್ತಾಳಂತ ಗೊತ್ತಿಲ್ಲ. ನೋಡೋಣ. ಇನ್ನು ನಾನು ಏನೋ ದೊಡ್ಡದಾಗಿ ಪ್ಲ್ಯಾನ್ ಮಾಡ್ತಾ ಇದ್ದೀನಿ. ಅದು ಏನು ಅಂತ ಸದ್ಯಕ್ಕೆ ಗೊತ್ತಾಗೋದು ಬೇಡ. ಅವ್ರು ಬಂದಾಗಲೇ ಅವ್ರ ಹತ್ರನೇ ಹೇಳ್ತೀನಿ. ಅಲ್ಲ, ನಿಮ್ಗೇನಾದರೂ ಗೊತ್ತಾ ನಾನು ಮಾಡಿರೋ ಐಡಿಯಾ? ಇಲ್ಲಪ್ಪ, ಏನಂತ ಗೊತ್ತಿಲ್ಲ. ಏನು? ನಿಮಗೂ ಅದು ಟ್ವಿಸ್ಟ್ ಆಗೇ ಇರಲಿ. ನಿಮಗೂ ಅದು ಸರ್ಪ್ರೈಸ್ ಆಗಿರಲಿ. ಅವಾಗ ಗೊತ್ತಾಗುತ್ತೆ ನಿಮಗೆ. ಏನಪ್ಪ ವಿಜಿ ಎಷ್ಟು ತಲೆ ಓಡಿಸಿದಾಳಪ್ಪ, ಎಷ್ಟು ಬುದ್ಧಿವಂತೆ ಅಪ್ಪ ವಿಜಿ ಅಂತ ಹೇಳಿ ನಿಮಗೂ ಆಶ್ಚರ್ಯ ಆಗುತ್ತೆ. ನೋಡ್ತಿರ್ರಿ ಬೇಕಾದರೆ. ಹೆಂಗೆ ಮಾಡಿದ್ಲಪ್ಪ ಈ ವಿಜಿ ಅಂದ್ಕೋಬೇಕು ನೀವು. ಹೆಂಗೆ ತಲೆ ಓಡಿಸಿದ್ಲು, ಹೆಂಗೆ ಮಾಡಿದ್ಲು ಅಂದ್ಕೋಬೇಕು ನೀವು. ಸರಿ ಆಯಿತು, ಏನೇ ಮಾಡಿದ್ರು ಒಳ್ಳೇದಾಗೋ ಥರ ಮಾಡು. ಎಲ್ಲ ಒಳ್ಳೇದಾಗಬೇಕು. ನಾವು ನೀವು ಎಲ್ಲರೂ ಚೆನ್ನಾಗಿರ್ಬೇಕು. ಯಾಕಂದರೆ ಮತ್ತೆ ನೀನು ದುಡ್ಡು ಕಳ್ಕೊಬಾರ್ದು. ಸುಮ್ಮನೆ ದುಡ್ಡೆಲ್ಲ ಕಳ್ಕೊಬಿಟ್ರೆ ಮುಂದೆ ದುಡ್ಡು ಇರೋದಿಲ್ಲ. ಅದಕ್ಕಾಗಿನ ಸರಿ ಆಯ್ತು ಹೇಳಿ. ಹಂಗೆ ಅಯ್ಯೋ, ನನಗೆ ತುಂಬ ನಾನು ಯೋಚನೆ ಮಾಡಲಿಲ್ಲ ಅಂತಂದರೆ ಹಿಂಗಾಗೋದಕ್ಕೆ ಸಾಧ್ಯನೇ ಇರ್ತಿರ್ಲಿಲ್ಲ. ಹೆಂಗೋ ಬಿಡು. ಹೋಗ್ಲಿ. ಇವಾಗ ಬಂದಿದ್ದಾರಲ್ಲ, ಅವರಾಗಿ ಅವ್ರು ಬಂದಿದ್ದಾರೆ. ಒಳ್ಳೆ ಐಡಿಯಾ ಮಾಡಿದ್ದೀನಿ. ನೋಡೋಣ, ಅವ್ರ ಮುಂದೆ ಹೇಳ್ತೀನಿ. ಅದೇ ಅವ್ರು ಏನು ಹೇಳ್ತಾರೆ ನೋಡೋಣ. ನಾನು ಹೇಳಿದಕ್ಕೆ ಅವ್ರೇನು ಒಪ್ಕೊಳ್ತಾರೋ ಇಲ್ವೋ ಅಂತ ಹೇಳಿ ನೋಡ್ತಾ ಇರ್ರಿ. ನನಗಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.